ಸಮಸ್ತ ಎಲ್ಲ ಮುಸಲ್ಮಾನರಿಗೆ ನಾನು ಸವಾಲ್ ಹಾಕ್ತೇನೆ. ನಿಮಗ ನೀವೇನು ಖುರಾನ್ ಪವಿತ್ರ ಅಂತ ಹೇಳಿ ನಂಬ್ತಿರಲ್ಲ, ಖುರಾನ್ ನೊಳಗ ಎಲ್ಲರೇ ಇನ್ನೊಬ್ಬರ ಧರ್ಮಕ್ಕ ನೋವು ಕೊಟ್ಟು ಬದುಕು, ನೋವು ಕೊಟ್ಟು ತಿನ್ನು ಅಂತ ಹೇಳಿ ಎಲ್ಲರೇ ಖುರಾನ್ ಒಳಗೆ ಹೇಳಿತ್ತು, ಅದು ನನಗೆ ತೋರಿಸ್ರಿ. ಇಸ್ಲಾಂ ಧರ್ಮದ ಎಲ್ಲ ಮೌಲ್ಯಗಳಿಗೆ ನಾನು ಸವಾಲ್ ಹಾಕ್ತೇನೆ. ಏನ್ ಮಾಡ್ಲತ್ತೀರಿ ನೀವೆಲ್ಲ? ಇಸ್ಲಾಂ ಧರ್ಮದ ಎಲ್ಲ ಉಲೇಮಾಗಳಿಗೆ, ಧರ್ಮ ಪ್ರಚಾರಕರಿಗೆ ಈ ನಾಳೆ ಬರ್ತಕ್ಕಂಥ ಬಕ್ರೀದಿಗೆ ನೀವೇನ್ ಸಂದೇಶ ಕೊಡ್ತೀರಿ? ನೀವು ಯಾವ ರೀತಿ ಸಮಾಜದಲ್ಲಿ ಜನರು ಬದುಕಬೇಕು ಅಂತ ಹೇಳಿ ಯಾವ ರೀತಿ ನೀವು ಸಂದೇಶ ಕೊಡ್ತೀರಿ ಹೇಳ್ರಿ. ಈ ಸಮಾಜಕ್ಕೆ ಹೇಳ್ರಿ. ಮೊಹಮ್ಮದ್ ಪೈಗಂಬರ್ ಅವರು ಏನ್ ಸಂದೇಶವನ್ನು ಕೊಟ್ಟರು? ಬಕ್ರೀದ್ನಲ್ಲಿ ಸಾವಿರಾರು ಆಕಳುಗಳಿಗೆ, ಲಕ್ಷಾಂತರ ಎತ್ತುಗಳಿಗೆ ಮೊಹಮ್ಮದ್ ಪೈಗಂಬರ್ ಬಲಿ ಕೊಡ್ಬೇಕಂತ ಹೇಳಿ ಎಲ್ಲರೂ ಹೇಳಿದಿತ್ತಲ್ಲ, ನನಗೂ ತಂದು ತೋರಿಸ್ರಿ. ಯಾಕೆ ಈ ಜಿದ್ದು ನಿಮ್ಮದು? ಈ ನೆಲದ ಶಾಸಕನಾಗಿ, ಬಸವ ಕಲ್ಯಾಣ ಮಹಾಜನತೆ ಸೇವಕನಾಗಿ ಗೋವುಗಳ ರಕ್ಷಣೆಯನ್ನ ಮಾಡ್ತೇನೆ. ಗೋವುಗಳು ಉಳಿಬೇಕು. ಸ್ನೇಹಿತರೆ, ಗೋಹತ್ಯೆ ಮನುಕುಲಕ್ಕೆ ತಟ್ಟಿನ ಒಂದು ಶಾಪ. ಅದು ಗೋಹತ್ಯೆ. ಗೋಹತ್ಯೆಯನ್ನು ತಡಿಲೇಬೇಕು, ನಾವು ಬಂದ್ ಮಾಡಲೇಬೇಕು. ನನಗೆ ವಿಶ್ವಾಸ ಇದೆ, ಈ ರಾಷ್ಟ್ರದೊಳಗ ಆರ್ಟಿಕಲ್ 370 ಅಂತ ವಿಶೇಷ ಸ್ಥಾನಮಾನವನ್ನು ರದ್ದಾದಾಗ ಗೋಹತ್ಯೆ ನಿಲ್ತಕ್ಕಂಥದ್ದು ಇದೇನು ದೊಡ್ಡ ಕೆಲಸ ಇಲ್ಲ. ಇವತ್ತು ಅಥವಾ ನಾಳೆಗೆ ಈ ನೆಲದೊಳಗ ಗೋಹತ್ಯೆ ನಿಲ್ಲಿಸ್ತಕ್ಕಂಥ ಕೆಲಸ ಈ ನಾಡಿನ ಸಮಸ್ತ ಎಲ್ಲ ಗೋರಕ್ಷಕರು ನಾವು ಮಾಡೇ ಮಾಡ್ತೀವಿ. ಇದರೊಳಗೆ ನಮಗೆ ಗೆಲುವಾಗ್ತದೆ. ಸ್ನೇಹಿತರೆ, ಈ ದೇಶದೊಳಗ ತಮಗೆ ಗೊತ್ತಿರಲಿ, ನಹುಷ ಮಹಾರಾಜರ ಒಂದು ಪ್ರಕರಣ, ಗಂಗಾ ಮತ್ತು ಯಮುನೆ ಸಂಗಮ ಆಗ್ತಕ್ಕಂಥ ಸ್ಥಳದಲ್ಲಿ ಚಮನ ಮಹರ್ಷಿಗಳು ಅತ್ಯಂತ ಸಂತೋಷದಿಂದ ತಪಸ್ ಮಾಡತಕ್ಕಂಥ ಸಮಯದಲ್ಲಿ ಗಂಗೆ ಮತ್ತು ಯಮುನಲ್ಲಿ ಚಮನ ಮಹರ್ಷಿಗಳು ಹೋಗಿ ತಪಸ್ ಮಾಡತಕ್ಕಂಥ ಸಮಯದಲ್ಲಿ ಬೇಸ್ತಾ ಬಂದು ಒಬ್ಬ ಮೀನುಗಾರ ಬಂದು ಬಲೆ ಹಾಕಿದಾಗ ಆ ಬಲೆಗೆ ಚವನ ಮಹರ್ಷಿಗಳು ಬೀಳ್ತಾರೆ. ಬೇಸ್ತಾ ಗಾಬರಿ ಆಗ್ತಾನೆ. ಅಂತ ಸಮಯದಲ್ಲಿ ಬೇಸ್ತಾ ಚವನ ಮಹರ್ಷಿಗಳು ಹೇಳ್ತಾರೆ, ನಾನು ಬಿಡ್ತೀನಿ ಗುರುಗಳೇ, ತಪ್ಪಾಯ್ತಂದು ಬೇಸ್ತಾ ಹೇಳ್ತಾನೆ, ನನಗೆ ಬಿಡ್ಲಕ್ಕೆ ಅಧಿಕಾರ ನಿನಗಿಲ್ಲ, ಇಲ್ಲಿನ ಮಹಾರಾಜನೇ ಬರಬೇಕು. ನನಗೊಂದ್ ಹೇಳಿ ಬಲೆ ಬಿಡಿಸ್ಬೇಕಂದ್ರೆ ನೀನು ಬಿಡಬಾರ್ದು, ಮಹಾರಾಜನೇ ಬರಬೇಕು ಅಂದಾಗ ಬೇಸ್ತಾ ಗಾಬರಿಯಾಗಿ ನಹುಷ ಮಹಾರಾಜರಿಗೆ ಕರೆಯನ್ನು ಕೊಡ್ತಾನೆ. ಚವನ ಮಹರ್ಷಿಗಳು ಬಲೆಯಲ್ಲಿ ಬಿದ್ದಂತ ಆ ಸುದ್ದಿಯನ್ನು ಕೇಳಿ ನಹುಷ ಮಹಾರಾಜರು ಆ ಸ್ಥಳಕ್ಕೆ ಬರ್ತಾರೆ. ಗಾಬರಿ ಆಗ್ತಾರೆ. ತಪ್ಪಾಯ್ತು ಗುರುಗಳೇ, ಚವನ ಮಹರ್ಷಿಗಳೇ ತಪ್ಪಾಯ್ತು, ನಾನು 100 ಬಂಗಾರದ ನಾಣ್ಯಗಳ ಕೊಡ್ತೇನೆ, ಬೇಸ್ತನಿಗೆ ಹೇಳ್ತಾರೆ ಬಿಟ್ಟು ಬಿಡು ಚವನ ಮಹರ್ಷಿಗಳಿಗೆ ಅಂತ ಹೇಳಿ. ಅವಾಗ ಚವನ ಮಹರ್ಷಿಗಳು ಒಪ್ಪೋದಿಲ್ಲ. 1000 ನಾಣ್ಯಗಳನ್ನು ಕೊಡ್ತೇನೆ, ಬೇಸ್ತನಿಗೆ ಬಿಟ್ಟು ಬಿಡು, ಬೇಡ, ಒಪ್ಪಲ್ಲ ನಹುಷ ಮಹಾರಾಜರು. ಚವನ ಮಹರ್ಷಿಗಳು ಕೊನೆಯದಾಗಿ ಚವನ ಮಹರ್ಷಿಗಳು ನಹುಷ ಮಹಾರಾಜರಿಗೆ ಹೇಳ್ತಾರೆ, 1000 ಲಕ್ಷ ಬಂಗಾರದ ನಾಣ್ಯಗಳು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವನಿಗೊಂದು ಗೋ ಕೊಡು, ಒಂದು ಆಕಳು ಕೊಡು, ಕೊಟ್ಟು ಬಿಡಿಸು ಅಂತ ಹೇಳಿದ್ದು ಇವತ್ತಿಗೂ ಕೂಡ ಈ ನೆಲದ ಇತಿಹಾಸದಲ್ಲಿ ಜೀವಂತವಾಗಿರ್ತಕ್ಕಂಥ ವಿಷಯ. ಸ್ನೇಹಿತರೆ, ನಾನು ಹೇಳ್ತಕ್ಕಂಥ ಮಾತಿನ ತಾತ್ಪರ್ಯ ಒಂದು ಗೋವಿಗಾಗಿ ಚವನ ಮಹರ್ಷಿ ಅಂತವರು, ನಹುಷ ಮಹಾರಾಜರಂತವರು ಯಾವ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ. ಸ್ನೇಹಿತರೆ, ಈ ದೇಶದಲ್ಲಿ 1857 ಇಸ್ವಿ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. 1857 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ರಾಜರುಗಳು ತಮ್ಮ ರಾಜ್ಯವನ್ನು ಉಳಿಸಲಿಕ್ಕಾಗಿ ಹೋರಾಟಗಳು ಮಾಡಿದರು. ಸೈನಿಕರು ತಮ್ಮ ಪಿಂಚಣಿಗಾಗಿ ಹೋರಾಟವನ್ನ ಮಾಡಿದ್ರು. ರೈತರು ಭೂಮಿಯ ಉಳಿವಿಗಾಗಿ ಹೋರಾಟವನ್ನ ಮಾಡಿದ್ರು. ಅಂತ ಸಮಯದಲ್ಲಿ ಬ್ರಿಟಿಷರು ಈ ದೇಶದಲ್ಲಿ 350ಕ್ಕೂ ಹೆಚ್ಚು ಅಕ್ರಮ ಕಸಾಯಿಖಾನೆಗಳಿಗೆ ಅನುಮತಿ ಕೊಟ್ಟು
ಗೋ ಹತ್ಯೆ ಪ್ರಾರಂಭವಾಯಿತು.